ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಕಲಿಯಲಿರುವ ವಾಕ್ಯಗಳು ಈ ಕೆಳಗಿನಂತಿವೆ. ಸೊ ಈ ವಾಕ್ಯಗಳನ್ನು ಕಲಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆಯೇ ಬೇಸಿಕ್ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಬುಕ್ ಬೇಕಾದಲ್ಲಿ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಈ ಬುಕ್ಕನ್ನು ಪರ್ಚೇಸ್ ಮಾಡಿದವರು ಇದರ ಸೆಕೆಂಡ್ ಪಾರ್ಟ್ ಬೇಕಂತ ಹೇಳಿದ್ದಾರೆ. ಆ ಬುಕ್ ಇನ್ನು ಕೆಲವೇ ದಿನಗಳಲ್ಲಿ ನಾನು ಪಬ್ಲಿಷ್ ಮಾಡ್ತೇನೆ. ಸೊ ನೀವು ಚಾನಲ್ ಅನ್ನು ಚೆಕ್ ಮಾಡ್ತಾ ಇರಿ. Wake up. Get up. Brush your teeth. Take a shower. Get dressed. Have breakfast. Read the newspaper. Use your cell phone. Go to work. Go to school. Take the bus to work. Take the bus to school. Drive to work. Drive to school. Walk to work. Walk to school. Start school. Start work. Check emails. Talk on the phone. Start meeting. Prepare documents and reports. Have lunch. Finish work. Go home. Get home. Have dinner. Watch TV. Go to the gym. Take the dog for a walk. Take a shower. Go to sleep. ಬನ್ನಿ ಫ್ರೆಂಡ್ಸ್, ಮುಂದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಮಾತನಾಡಲು ಬೇಕಾಗುವ ಕೆಲವು ಇಂಪಾರ್ಟೆಂಟ್ ಫ್ರೇಸಸ್ಗಳನ್ನು ಕಲಿಯೋಣ. ಡೂ ಯು ನೋ? ಇದೇ ರೀತಿಯ ಹಲವಾರು ಫ್ರೇಸಸ್ಗಳನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ತಿಳಿಸಲಿದ್ದೇನೆ. ಸೊ ನೀವು ಆ ವಿಡಿಯೋವನ್ನು ಕೂಡ ಮಿಸ್ ಮಾಡದೆ ನೋಡಿ. ಅವರು ಯಾರೆಂದು ನಿಮಗೆ ಗೊತ್ತಿದೆಯಾ? Do you know who they are? ಅವಳು ಯಾರೆಂದು ನಿಮಗೆ ಗೊತ್ತಿದೆಯಾ? Do you know who she is? ಅವರಿಗೆ ಏನು ಬೇಕು ಅಂತ ನಿಮಗೆ ಗೊತ್ತಿದೆಯಾ? Do you know what they want? ಅವರಿಗೆ ಏನು ಅವಶ್ಯಕತೆ ಇದೆ ಅಂತ ನಿಮಗೆ ಗೊತ್ತಿದೆಯಾ? Do you know what they need? ಅವರು ಏನು ಹುಡುಕುತ್ತಿದ್ದಾರೆಂದು ನಿಮಗೆ ಗೊತ್ತಿದೆಯಾ? Do you know what they are looking for? ಅವರು ಯಾರನ್ನು ಹುಡುಕುತ್ತಿದ್ದಾರೆ ಎಂದು ನಿಮಗೆ ಗೊತ್ತಿದೆಯಾ? Do you know who they are looking for? ಅದರ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದೆಯಾ? Do you know what they are looking for? Do you know anything about it? ಸೊ ಇವಿಷ್ಟು ಡೂ ಯು ನೋ ಈ ಫ್ರೇಸಸ್ ಅಲ್ಲಿ ಬರುವ ವಾಕ್ಯಗಳು. ಈಗ ನಿಮಗೆ ಈ ಫ್ರೇಸಸ್ ನ ಬಗ್ಗೆ ಒಂದು ಐಡಿಯಾ ಸಿಕ್ಕಿರಬಹುದು. ಇನ್ನು ನೆಕ್ಸ್ಟ್ ಫ್ರೇಸ್, ವಾಟ್ ಈಸ್ ದಿ ಯೂಸ್ ಆಫ್? ಈ ಫ್ರೇಸಸ್ ಅನ್ನು ಬಳಸುವಾಗ ಇದರ ಬರುವ ನೆಕ್ಸ್ಟ್ ವರ್ಬಿಗೆ ING ಫಾರ್ಮ್ ಯೂಸ್ ಮಾಡಿ ಹೇಳಬೇಕು. ಅದರ ಬಗ್ಗೆ ಮಾತನಾಡಿ ಏನು ಪ್ರಯೋಜನ? What's the use of talking about it? ಅದರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ? What's the use of worrying about it? ಕಳೆದು ಹೋದದ್ದರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ? What is the use of crying over spilled milk? ಅವನಲ್ಲಿ ವಾದ ಮಾಡಿ ಏನು ಪ್ರಯೋಜನ? What's the use of arguing with him? ಅದರ ಬಗ್ಗೆ ನಿಮಗೆ ಇನ್ನೇನು ಗೊತ್ತಿದೆ? What else do you know about it? ಅದು ನಡೆದದ್ದು ನನ್ನ ತಪ್ಪು. ಅದು ಹಾಗೆ ಆಯ್ತಲ್ಲ, ಅದು ನನ್ನ ತಪ್ಪು. It's my fault it happened. ನಮ್ಗೆ ಬಸ್ ತಪ್ಪಿದ್ದು ನನ್ನ ತಪ್ಪು. ಬಸ್ ಮಿಸ್ ಆಯ್ತಲ್ಲ, ಅದು ನನ್ನ ತಪ್ಪು. It's my fault we missed the bus. ನಾನು ಹೇಗೆ ದಾಟಿ ಬಂದಿದ್ದೇನೆ ಎಂದು ನಿಮ್ಗೆ ಗೊತ್ತಿಲ್ಲ. ಅಂದ್ರೆ ಎಷ್ಟು ಕಷ್ಟಪಟ್ಟು ಹೇಗೆಲ್ಲ ಬಂದಿದ್ದೇನೆ ಎಂದು ನಿಮ್ಗೆ ಗೊತ್ತಿಲ್ಲ. You don't know what I have been through. ಅದು ನನಗೆ ಎಷ್ಟು ಕಷ್ಟವಾಗಿತ್ತೆಂದು ನಿಮ್ಗೆ ಗೊತ್ತಿಲ್ಲ.
ಅದು ನನಗೆ ಎಷ್ಟು ಕಷ್ಟ ಆಗಿತ್ತೆಂದು ನಿನಗೆ ಗೊತ್ತಿಲ್ಲ. You don't know how difficult it was for me. ಈ ರೀತಿ ಹೇಳುವಾಗ ನಾವು ಯು ಡೋಂಟ್ ನೋ ಈ ಫ್ರೇಸ್ ಅನ್ನು ಬಳಸ್ತೇವೆ. ಇನ್ನು ನೆಕ್ಸ್ಟ್ ಫ್ರೇಸ್, ಅದರ ಬಗ್ಗೆ ಯೋಚಿಸುವುದು ಬೇಡ. ಅದರ ಬಗ್ಗೆ ಯೋಚಿಸುವುದು ಬೇಡ. Don't even think about it. ನಿನ್ನ ಹೆಸರು ನನಗೆ ಗೊತ್ತಿಲ್ಲ. I don't even know your name. ಅವಳಿಗೆ ನನ್ನನ್ನೇ ಗೊತ್ತಿಲ್ಲ, ಮತ್ತೆ ನಿನ್ನನ್ನು. She doesn't even know me, let alone you. ಇನ್ನು ನೆಕ್ಸ್ಟ್ ಫ್ರೇಸ್, ಐ ಫೀಲ್ ಲೈಕ್. ಐ ಫೀಲ್ ಲೈಕ್ ಇದಾದ ನಂತರ ಬರುವ ವರ್ಬ್ಗೆ ING ಫಾರ್ಮ್ ಅನ್ನು ಸೇರಿಸಬೇಕು. ನನಗೆ ಅಳುತ್ತಿರುವಂತೆ ಅನಿಸ್ತದೆ. I feel like crying. ಐ ಫೀಲ್ ಲೈಕ್ ಕ್ರೈಯಿಂಗ್. ನನಗೆ ಹೊರಗಡೆ ಡಿನ್ನರ್ಗೆ ಹೋಗ್ಬೇಕು ಅಂತ ಅನಿಸ್ತಿದೆ. I feel like going out for dinner. ನನಗೆ ವಾಂತಿ ಬರುವಂತೆ ಅನಿಸ್ತಿದೆ. I feel like throwing up. ನನಗೆ ವಯಸ್ಸಾಗುತ್ತಿರುವಂತೆ ಅನಿಸ್ತಿದೆ. I'm getting old. ಇನ್ನು ನೆಕ್ಸ್ಟ್ ಫ್ರೇಸ್, ಐ ಆಮ್ ಡೈಯಿಂಗ್ ಟು. ನನಗೆ ಮನೆಗೆ ಹೋಗ್ಬೇಕು ಅಂತ ಅತಿಯಾಗಿ ಆಸೆ ಇದೆ, ಅಂದ್ರೆ ತುಂಬಾ ಆಸೆ ಇದೆ ಎಂದು ಹೇಳುವ ರೀತಿ. I'm dying to go home. ನನಗೆ ನಿನ್ನನ್ನು ನೋಡ್ಬೇಕು ಅಂತ ಅತಿಯಾಗಿ ಅನಿಸ್ತಿದೆ. I'm dying to see you. ನನಗೆ ಅಲ್ಲಿಗೆ ಹೋಗ್ಬೇಕು ಅಂತ ಅತಿಯಾಗಿ ಅನ್ನಿಸ್ತಿದೆ. I'm dying to go there. ನನಗೆ ರಿಸಲ್ಟ್ ಗೊತ್ತಾಗ್ಬೇಕು ಅಂತ, ನನಗೆ ರಿಸಲ್ಟ್ ತಿಳಿಬೇಕು ಅಂತ ಅತಿಯಾಗಿ ಅನ್ನಿಸ್ತಿದೆ. I am dying to know the results. ನನ್ನ ಹೊಸ ಡ್ರೆಸ್ ಹಾಕ್ಬೇಕು ಅಂತ ಅತಿಯಾಗಿ ಅನ್ನಿಸ್ತಿದೆ, ತುಂಬಾ ಆಸೆ ಇದೆ. I am dying to try my new dress on. ನಿನ್ಗೆ ಹೇಗೆ ನನ್ನಲ್ಲಿ ಇಷ್ಟು ಕೆಟ್ಟದಾಗಿ ವರ್ತಿಸಲು ಸಾಧ್ಯವಾಯಿತು? How could you be so mean to me? ಆತನಿಗೆ ಹೇಗೆ ಇಷ್ಟು ಕೆಟ್ಟ ಕೆಲಸ ಮಾಡೋಕೆ ಸಾಧ್ಯವಾಯಿತು? ಆತನಿಗೆ ಹೇಗೆ ಇಷ್ಟು ಕೆಟ್ಟ ವಿಷಯ ಮಾಡೋಕೆ ಸಾಧ್ಯವಾಯಿತು? How could he do such a bad thing? ಆ ತಮಾಷೆಗೆ ನಿಮ್ಗೆ ಹೀಗೆ ನಗದೇ ಇರಲು ಹೇಗೆ ಸಾಧ್ಯವಾಯಿತು? ಆ ತಮಾಷೆಗೆ ನೀವು ನಗದೇ ಇರಲು ಹೇಗೆ ಸಾಧ್ಯವಾಯಿತು? How could you not laugh at that joke? ಆತನಿಗೆ ಹೇಗೆ ಅವನ ಗೆಳೆಯರಲ್ಲಿ ಆ ರೀತಿ ವರ್ತಿಸಲು ಸಾಧ್ಯವಾಯಿತು? How could he treat his friends like that? ಇನ್ನು ನೆಕ್ಸ್ಟ್ ಫ್ರೇಸ್, ನನಗೆ ಚಹಾಗಿಂತ ಕಾಫಿ ಇಷ್ಟ. ಹೀಗೆ ಹೇಳುವಾಗ ಐ ಪ್ರಿಫರ್ ಕಾಫಿ ದ್ಯಾನ್ ಟೀ ಹೀಗೆ ಹೇಳ್ತಾರೆ. ಇದು ನಿಜವಾಗಿ ರಾಂಗ್. ನನಗೆ ಚಹಾಗಿಂತ ಕಾಫಿ ಇಷ್ಟ. I prefer coffee to tea. ನನಗೆ ಮೂವಿ ನೋಡೋದಕ್ಕಿಂತ ನಡೆಯೋಕೆ ಹೋಗೋದು ಇಷ್ಟ. I prefer going for a walk to watching the movie. ಏನು ಮಾಡದೇ ಇರೋದಕ್ಕಿಂತ ನನಗೆ ಕೆಲಸ ಮಾಡೋದು ಇಷ್ಟ. I prefer working to doing nothing. ನಾನು ಆ ಅವಕಾಶವನ್ನು ಕಳೆದುಕೊಳ್ಳುತ್ತಿರಲಿಲ್ಲ. I wouldn't have missed that opportunity. ಮಿಸ್ ದಿ ಆಪರ್ಚುನಿಟಿ ಅಂದ್ರೆ ಅವಕಾಶವನ್ನು ಕಳೆದುಕೊಳ್ಳು. ಈ ರೀತಿ ವುಡಂಟ್ ಅನ್ನು ಯೂಸ್ ಮಾಡಿ ಹೇಳುವಾಗ ವರ್ಬ್ನ V3 ಫಾರ್ಮ್ ಅನ್ನು ಯೂಸ್ ಮಾಡಬೇಕು. ನಾನು ಎಲ್ಲವನ್ನೂ ಒಪ್ಪುತ್ತಿರಲಿಲ್ಲ. ನಾನು ಎಲ್ಲವನ್ನೂ ಒಪ್ಪುತ್ತಿರಲಿಲ್ಲ. I wouldn't have agreed to everything. ಇದು ಕೇವಲ ತಮಾಷೆ. It's just a joke. ಅದು ಕೇವಲ ಕನಸು. It's just a dream.
ಅದು ಕೇವಲ ಒಂದು ಮೂವಿ. It's just a movie. ಅದು ಕೇವಲ ಒಂದು ತಮಾಷೆ. ನನಗೆ ನಿಮ್ಮ ಮೊಬೈಲ್ ನಂಬರ್ ಕೊಡಬಹುದೇ? ನನಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ? Can I have your mobile number, please? ಇನ್ನು ಕೊನೆಯದಾಗಿ 4 ವಾಕ್ಯಗಳು. ನೀವು ಯಾರನ್ನು ಇಷ್ಟಪಡುತ್ತೀರಿ? Who do you like? ನೀವು ಯಾರನ್ನು ನಂಬ್ತೀರಿ? Who do you trust? ನಿನ್ಗೆ ಯಾರಾಗಬೇಕು? ನೀನು ಯಾರಾಗಬೇಕೆಂದು ಬಯಸ್ತೀಯಾ? Who do you want to be? ನಿನ್ನ ಮನಸ್ಸಿನಲ್ಲಿ ಯಾರಿದ್ದಾರೆ? Who do you have in mind? ಸೊ ಫ್ರೆಂಡ್ಸ್, ಈ ಫ್ರೇಸಸ್ಗಳನ್ನು ಒಮ್ಮೆ ನೋಟ್ ಮಾಡಿಡಿ ಮತ್ತೆ ಕೆಲವೊಮ್ಮೆ ಹೇಳಿ ಪ್ರಾಕ್ಟೀಸ್ ಮಾಡಿ. ಈ ರೀತಿಯ ಫ್ರೇಸಸ್ಗಳನ್ನು ಒಳಗೊಂಡ ನಮ್ಮ ಸೆಕೆಂಡ್ PDF ಬುಕ್ ಸದ್ಯದಲ್ಲೇ ಪಬ್ಲಿಷ್ ಮಾಡ್ತೇನೆ. ಅದು ಬೇಕಾದವರು ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ.